ಯಾವೆಲ್ಲ ಅಂಶಗಳನ್ನು ತಾವು ನ್ಯಾಯಾಲಯದ ಗಮನಕ್ಕೆ ತರ್ತೀರಾ CBIಗೆ ವಹಿಸಬೇಕು ಅಂತೇಳಿ? ಅದನ್ನೇ ಸರ್, ಈಗ ಏನು ಉದಾಹರಣೆಗಳಿದೆ ಆ ಉದಾಹರಣೆಗಳು ಇಟ್ಕೊಂಡು ಸೊ ಆರೋಪಿಯೇ ಇಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿರೋದ್ರಿಂದ ಮತ್ತು ಅವ್ರ ಸರ್ಕಾರನ ಅಧಿಕಾರದಿಂದ ಸೊ ಆ ವ್ಯಾಪ್ತಿ ಒಳಪಟ್ಟ ತನಿಖಾ ಸಂಸ್ಥೆ ತನಿಖೆ ನಿಷ್ಪಕ್ಷ ತನಿಖೆ ನಡೆಸೋದಕ್ಕೆ ಅವ್ರು ಅವಕಾಶ ಕೊಡಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ಸೊ CBIಗೆ ಕೊಡೋ ಅವಶ್ಯಕತೆ ಏನಿದೆ ಅನ್ನೋದನ್ನ ಕೂಡ ಮನವರಿಕೆ ಮಾಡಿಕೊಟ್ಟು ಸೊ CBIಗೆ ಕೊಡಿ ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ಒಂದು ಕಡೆ FIR ದಾಖಲಾಗ್ತಾ ಇದೆ, ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ತನಿಖೆಯನ್ನು ನಡೆಸಬೇಕು, ಹೀಗಾಗಿ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ. ಸರ್, ಸಿದ್ದರಾಮಯ್ಯವರು ಅರ್ಥ ಮಾಡ್ಕೋಬೇಕು, ಯಡಿಯೂರಪ್ಪ ಪ್ರಕರಣದಲ್ಲಿ ಸಂದರ್ಭದಲ್ಲಿ ಅವ್ರು ಏನು ಮಾತಾಡಿದ್ರು, ಈಗೇನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಗೌರವ, ಅದರದ್ದೇ ಆದ ಘನತೆ ಇರೋದ್ರಿಂದ ಒಬ್ಬ ಆರೋಪಿತ ವ್ಯಕ್ತಿ ಆ ಸ್ಥಾನಕ್ಕೆ ಕೂತ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ. ಸೊ ಹಾಗಾಗಿ ಅವರೊಬ್ಬ ವಕೀಲರಾಗಿ ಕೂಡ ಇದ್ದಾರೆ. ಇದನ್ನೆಲ್ಲ ಪರಿಗಣಿಸಿ ಅವರೇ ಸ್ವತಃ ರಾಜೀನಾಮೆ ಕೊಟ್ಟರೆ ಅವ್ರ ವ್ಯಕ್ತಿತ್ವಕ್ಕೆ ಒಂದು ಘನತೆ ಇರುತ್ತೆ. ಸೊ ಇಲ್ಲ ಅಂತೇಳಿದ್ರೆ ಅವ್ರ ವ್ಯಕ್ತಿತ್ವಕ್ಕೆ ಅವರೇ ಏನು ಮಸಿ ಇಲ್ಲ, ಕಪ್ಪು ಚಿಕ್ಕಿಲ್ಲ ಅಂತ ಹೇಳ್ತಿದ್ರು, ಈಗ ಅವರೇ ಮಸಿ ಬಡ್ಕೊಳ್ತಾ ಇರುತ್ತೆ ಹೇಳ್ಬೇಕಾಗತ್ತೆ. ಅವ್ರು ಹೇಳುವಂಥದ್ದು ಯಡಿಯೂರಪ್ಪ ಪ್ರಕರಣ ಬೇರೆ, ಅವಾಗ 17A ಇರಲಿಲ್ಲ, ತನಿಖೆ ಆಗಿತ್ತು, ಲೋಕಾಯುಕ್ತ ವರದಿ ಇತ್ತು, ಚಾರ್ಜ್ ಶೀಟ್ ಸಲ್ಲಿಸುವಂಥ ಅಂತ ಇತ್ತು. ಹೀಗಾಗಿ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡುವಂಥ ಸ್ಥಿತಿ ಬಂತು. ನನ್ನದು ಇನ್ನೂ ಪ್ರಕರಣ ದಾಖಲಾಗ್ತಾ ಇದೆ, ತನಿಖೆ ಆಗಬೇಕು, ಅದು ಪ್ರೂವ್ ಆಗಬೇಕು ಅನ್ನೋದು. ಸರ್, ಇಲ್ಲಿ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯವರು ಮತ್ತು ಅವ್ರ ಸರ್ಕಾರ ರಾಜ್ಯದ ಜನಕ್ಕೆ ತಪ್ಪು ಮಾಹಿತಿನ ಕೊಡ್ತಾರೆ, ಸುಳ್ಳು ಮಾಹಿತಿನ ಕೊಡ್ತಾರೆ. ಈ ಸರ್ಕಾರ ನೇಮಕ ಮಾಡಿದಂಥ 4 ತಜ್ಞರ ತಂಡ ವರದಿಯನ್ನು ಕೊಟ್ಟಿದೆ. ನವೆಂಬರ್ 3ನೇ ತಾರೀಕು 2023ರಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಅದರಲ್ಲಿ ಅವ್ರು ಸ್ಪಷ್ಟವಾಗಿ ಬರೆದಿದ್ದಾರೆ ಮೋಡದಲ್ಲಿ ಯಾವ್ಯಾವ ರೀತಿ ಹಗರಣಗಳು ನಡೆದಿದೆ ಮತ್ತು ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಸಿದ್ದರಾಮಯ್ಯವರ ಪತ್ನಿ ಶ್ರೀಮತಿ ಪಾರ್ವತಿಯವರು 50-50 ಅನುಪಾತದಲ್ಲಿ ನಿವೇಶನ ಪಡೆದಿದ್ದಾರೆ. ಆ 50-50 ಅನುಪಾತದಲ್ಲಿ ನಿವೇಶನ ಪಡೆದಿರೋದು ಕಾನೂನು ಬಾಹಿರ ಸ್ಪಷ್ಟವಾಗಿದೆ. ಒಂದು ತಜ್ಞರ ತಂಡನೇ ಒಂದು ವರದಿ ಕೊಟ್ಟ ಮೇಲೆ ಪ್ರತ್ಯೇಕ ಮತ್ತೊಂದು ವರದಿ ಅವಶ್ಯಕತೆ ಸದ್ಯ ಈ ಹಂತದಲ್ಲಿ ಬೇಕಾಗಿಲ್ಲ. ಸೊ ಆರೋಪ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬಂದಿರೋದ್ರಿಂದ ಮತ್ತು ಮಾನ್ಯ ನ್ಯಾಯಾಲಯ ಏನು ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ, ಆ ಆದೇಶದಲ್ಲೂ ಕೂಡ ಜಡ್ಜ್ಮೆಂಟಲ್ಲೂ ಕೂಡ ಸ್ಪಷ್ಟವಾಗಿ ಯಾವ ಹಂತದಲ್ಲಿ ಯಾವ ರೀತಿ ಕೃತ್ಯಗಳು ನಡೆದಿದೆ, ಇದಕ್ಕೆ ಇವರು ಯಾವ ರೀತಿ ಭಾಗಿಯಾಗಿರೋ ಕೂಡ ಸ್ಪಷ್ಟವಾಗಿದೆ. ಇದಕ್ಕಿಂತ ಮತ್ತೇನು ಬೇಕು, ನ್ಯಾಯಾಲಯದ ತೀರ್ಪಿಗಿಂತ ಮತ್ತೊಂದು ವರದಿ ಅವಶ್ಯಕತೆ ಇಲ್ಲ. ಅಂದರೆ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಂಥದ್ದು ಈ ಒಂದು ಹಂತದಲ್ಲಿ, ಅಂದರೆ ಈ ಪ್ರಕರಣ ಏನಿದೆ ಪ್ರಾಸಿಕ್ಯೂಷನ್ಗೂ ಅನುಮತಿ ಕೊಡ್ತಿಲ್ಲ, ಪ್ರಾಥಮಿಕ ತನಿಖೆಗಷ್ಟೇ ನ್ಯಾಯಾಲಯ ಸಮ್ಮತಿ ಕೊಟ್ಟಿದೆ ಅಂತೇಳಿ. ಹೌದು ಸರಿ, ನಾವು ಅದನ್ನೇ ಕೇಳ್ತೀವಿ. ತನಿಖೆ ನಡೆಸೋದಕ್ಕೆ ಅನುಮತಿ ಬೇಕಾಯ್ತು, ಅದನ್ನು ಕೇಳಿದ್ವಿ, ಅವ್ರು ಕೊಟ್ಟಿದ್ದಾರೆ. ಸೊ ತನಿಖೆ ನಡೆದ ನಂತರದಲ್ಲಿ ಆರೋಪ ಸಾಬೀತಾಗಿ ಅವ್ರ ವಿರುದ್ಧ ದೋಷಾರೋಪಣೆ ಸಲ್ಲಿಸೋ ಸಂದರ್ಭದಲ್ಲಿ ಅವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ತಗೊಳ್ತಾರೆ. ಯಾಕಂದರೆ ಅಭಿಯೋಜನೆಗೊಳಿಸೋದು ಆ ನಂತರನೇ. ಸೊ ಈಗ ತನಿಖೆ ಹಂತದಷ್ಟೇ. ಈ ತನಿಖಾ ಹಂತದಲ್ಲಿ ಏನು ಬೇಕೋ ಅದು ಅನುಮತಿ ಕೊಟ್ಟಿದ್ದಾರೆ. ಸೊ ತನಿಖೆ ನಡೆಯುತ್ತೆ. ಈಗ ತಾವು ದೂರು ನೀಡಿದ ಮೊದಲ ದಿನದಿಂದ CM ಸಿದ್ದರಾಮಯ್ಯ ಅವರ ವಾದ ಒಂದೇ, ನಾನು ಯಾವುದಾದ್ರು ಶಿಫಾರಸು ಪತ್ರವನ್ನು ಕೊಟ್ಟಿದ್ದೇನಾ, ಆದೇಶವನ್ನು ಮಾಡಿದ್ದೀನಾ, ಅಥವಾ ಯಾವುದು ದಾಖಲೆಗಳೇ ಇಲ್ಲದೆ ನನ್ನ ಪಾತ್ರವನ್ನು ಹೇಗೆ ನಿರೂಪಿಸ್ತೀರಾ ಅಂತೇಳಿ. ಸೊ ನ್ಯಾಯಾಲಯ ಸಹ ವಿಚಾರವನ್ನು ಪ್ರಸ್ತಾಪ ಮಾಡ್ತದೆ, ಒಬ್ಬ ಮುಖ್ಯಮಂತ್ರಿ ಇದು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಈ ಪ್ರಕರಣದಲ್ಲಿ ಮುಖ್ಯ ಆಯಿತು ಅಂತ. ಸರ್, ಸಿದ್ದರಾಮಯ್ಯರು ಸ್ವತಃ ವಕೀಲರು. ಒಂದು ಅಪರಾಧ ಕೃತ್ಯದಲ್ಲಿ ಯಾವ ಅಂಶಗಳು ಒಳಗೊಳ್ಳುತ್ತೆ ಅಂತ ಅವ್ರು ಚೆನ್ನಾಗಿ ಗೊತ್ತಿದೆ. ಸೊ ಯಾವುದೇ ಅಪರಾಧ ಕೃತ್ಯದಲ್ಲಿ ಆರೋಪಿ ಪ್ರತ್ಯಕ್ಷವಾಗಿ ಇರಬೇಕು ಅಂತೇನಿಲ್ಲ, ಪರೋಕ್ಷವಾಗಿದ್ದರೂ ಕೂಡ ಆ ಪರೋಕ್ಷವಾಗಿ ಪಾಲ್ಗೊಂಡರೂ ಕೂಡ ಅವರು ಅಪರಾಧ ಕೃತ್ಯ ಮಾಡಿರ್ತಾರೆ ಅರ್ಥ. ಸೊ ಇವರ ಅಧಿಕಾರದ ಅವಧಿಯಲ್ಲಿ ಇವರ ಪ್ರಭಾವನ ಹೇಗೆ ಬಳಸ್ಕೊಂಡಿದ್ದಾರೆ, ಯಾವ ರೀತಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ ಮಾನ್ಯ ನ್ಯಾಯಾಲಯ ಪರಿಗಣಿಸಿ ಅನುಮತಿ ಕೊಟ್ಟಿದೆ. ಸೊ ರಾಜ್ಯಪಾಲರು ಮೊದಲು ಪರಿಶೀಲಿಸಿ ಅನುಮತಿ ಕೊಟ್ಟಿದ್ದಾರೆ. ಅದಾದ ನಂತರ ಇವರೇ ಸಲ್ಲಿಸಿದ ಅರ್ಜಿ ಸಂಬಂಧಪಟ್ಟಾಗ ಏನು ಮಾನ್ಯ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಅಲ್ಲೂ ಕೂಡ ಅದು ನ್ಯಾಯಾಲಯ ಗಮನಿಸಿ ಇವರ ಪಾತ್ರ ಹೇಗಿದೆ ಅಂತ ಸ್ಪಷ್ಟವಾಗಿ ವಿವರ ಕೊಟ್ಟಿದೆ. ಸೊ ಈಗ ಮತ್ತೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸಿ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಸೊ ನ್ಯಾಯಾಲಯ ಆದೇಶ ಮಾಡಿದ್ರು ಕೂಡ ಇವರು ನನ್ನ ಪಾತ್ರ ಅಲ್ಲ, ನನ್ನ ಪಾತ್ರ ಜನಕ್ಕೆ ಸುಳ್ಳು ಹೇಳ್ತಿರೋದು. ಸೊ ರಾಜ್ಯ ಜನತೆಗೆ ಮತ್ತು ಮೋಸ ಮಾಡಿದ್ರ ಜೊತೆಗೆ ಅವ್ರ ಸ್ಥಾನಕ್ಕೆ ಒಂದು ಅಗೌರವ ತೋರಿಸ್ತಾ ಇದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ.